ಇವತ್ತಿನ ರೈಡ ನಮ್ ಕಲಬುರಗಿ ಜಿಲ್ಲೆ ಒಳಗ ಒಂದು ಕೋಡ್ಲಿ ಊರ್ ಸನಿ ಒಂದು ಮೋಗ ಅಂತ ಊರ್ ಅದ. ಆ ಊರ್ ಒಳಗೊಂದು ಶ್ರೀ ರಾಮಲಿಂಗೇಶ್ವರ ಏನ್ಷಿಯಂಟ್ ಟೆಂಪಲ್ ಅದ, ಹೊಯ್ಸಳ ಕಾಲಿಂದ ಅದ. ಸೊ ನೋಡ್ರಿ, ಇವತ್ ನಾನ್ ನಿಮ್ಗ ಆ ಶ್ರೀ ರಾಮಲಿಂಗೇಶ್ವರ ಟೆಂಪಲ್ ಗೆ ಹೋಯ್ತೀನಿ. ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಪ್ಪ 6ಕ್ಕೆ ಹೇಳೋದಿತ್ತು, ಈಗ 7:30 ಆಗ್ಯದ. ನಂಗೆ ಚೇತನ್ ಬೈ 6:40 ಫೋನ್ ಹಚ್ಚಾರ, ಅವಾಗ ಎದ್ದಿನ. ಬೈ ಏನ್ ಚಳಿ ರೀ ಕಲಬುರ್ಗಿದಾಗ. ಅದ್ರಾಗ ನನಗ್ ಮೊದ್ಲೇ ಸರ್ದಿ ಆಗ್ಯದ. ನಾನು ಟ್ರೈಪಾಡ್ ಇಲ್ಲಿ ಸೆಟ್ ಮಾಡೀನಿ. ಇದು ಇಟ್ರ ಸಲಕ್ಕೆ ಟಾಪ್ ಬಾಕ್ಸ್ ಹಚ್ಚಲಂತ. ಗಾಡಿ ನೋಡ್ರಿ ಎಷ್ಟು ಕ್ಲೀನ್ ಅದ ನೋಡ್ರಿ. ಗೋವರ್ಧನ್ ಬೈ ಬರೋರಿದ್ರು, ಬಟ್ ಅವರು ಪುಣಾಕ್ ಹೋಗಿದ್ರು. ಪುಣಾಲಿಂದ ಬರೋ ಟೈಮಿಗೆ ಏನ್ ಮಾಡ್ರ, ಟ್ರೈನ್ದ ಹಂಗೆ ಮಲ್ಕೊಂಡ್ರ. ಸೀದಾ ಶಾಬಾಸ್ ಕೇಳ್ತಾರ ಕಲಬುರ್ಗಿ ಎಳೆದ್ಬಿಟ್ಟು. ಏನ್ರಿ ಯಪ್ಪ, ಭಾಳ ಕಂಜೆಸ್ಟೆಡ್ ಅದ ಜಾಗ. ಅದ್ರಾಗಿ ನಮ್ಮ ಪರಿದು ಟರ್ನಿಂಗ್ ರೇಡಿಯಸ್ ಕಡಿಮೆ ಅದ, ಪಟ್ಟತ್ ಹೊಳ್ಳಾಡಲ್ಲ. ಇದು ಹೋಗಲ್ಲ, ಇದು ಸ್ವಲ್ಪ ಮುಂತಬೇಕು. ರೈಟ್, ಸಾರಿ. ಇಲ್ಲಿ ಚೇತನ್ ಬೈ ಬರೋರ, ಸ್ವಲ್ಪ ವೇಟ್ ಮಾಡಮ್, ಬಿಸಿಲಿಗೆ ನಿಂದ್ರಮ್. ರೂಟ್ ಟೋಟಲ್ 3 ಅವ. ಒಂದು ಕಾಳಗಿ ಮ್ಯಾಗಿಂದ ಹೋಗ್ತದ, ಆ್ಯಂಡ್ ಇಲ್ಲಿ ಒಳಗೆ ಎಲ್ಲಿದ ಒಯ್ಲುತ್ತದ, ಅದು ರೂಟ್ ಗೊತ್ತಿಲ್ಲ. ಬಟ್ ಇದು ಕಾಳಗಿ ಕೊಡ್ಲಿ 1 ವಾರಲಿಂದ ಅಲ್ಲೇ ಓಡಾಡ್ಯಾವ್ರಿ, ಬ್ಯಾಸರ ಹೊಂಟದ ಈಗ. ಸೊ ಅದಕ್ಕೆ ಏನು ಮಾಡ್ಯಾವ ಅಂದ್ರೆ ಮಹಾ ಕ್ರಾಸ್ ಹೋಗಿ ರಟ್ಕಲ್ ಮ್ಯಾಗಿಂದ ಹೋಗೋದು ವಿಚಾರ. ಎಲ್ಲಿದ್ದೀರಿ ನೀವು? ಮಸ್ಜಿದ್ ಬಲ್ ಮುಂದಿದ್ರೇನು? ಓ, ಇದು ಇಂಟರ್ಕಾಮ್ ಕನೆಕ್ಟ್ ಆಗ್ಯದ ಏನು? ಕಾಲ್ ಹತ್ತದ? ನಾ ಅದೇ ಅಲ್ಲತ್ತೀನಿ, ಕಾಲೇ ರಿಸೀವ್ ಆಗಿಲ್ಲ. ಹೆಂಗೆ ಮಾತಾಡ್ತಾರಂತ. ನಮ್ಮ ಚೇತನ್ ಬೈ ಇಲ್ಲೇ ಸನಿ ಬಂದಾರಂತ, ನಂದು ಅವ್ರದ್ದು ಇಂಟರ್ಕಾಮ್ ಕನೆಕ್ಟ್ ಆಗ್ಯದ. ನಾ ಅದೇ ಅಲ್ಲತ್ತೀನಿ, ಕಾಲೇ ರಿಸೀವ್ ಮಾಡಿಲ್ಲ. ಅವ್ರು ಹೆಂಗೆ ಮಾತಾಡ್ಲಿತ್ತಾರಂತ. ಬಂದ್ರ ನೋಡ್ರಿ. ಲೋಕೇಶ್ ಬೈ ಏನ್ ಹತ್ತೇನ್ ನಿಮ್ದು? ಜೈ ಶ್ರೀರಾಮ್. ಏನು ರಾಯಲ್ ಎನ್ಫೀಲ್ಡ್ ಶೋರೂಮ್ ತಳಗ ಏನು ಟನಲ್ ಮಾಡ್ಲತ್ತಾರ ಏನು? ಓ, ಹಾಯಬೂಸ ಹೊಂಟದ್ರಿ. ಎದ್ರ ಹಾಯಬೂಸ ಹೊಂಟದ ಸೋಲೋ. ಇವ ಸಂಡೇ ಅಲ್ಲ, ಬರ್ತಾರ ಬೈಕರ್ಸ್ ಹೊರಗೆ. ಚಲೋ ಇಲ್ಲ, ಕೇಳ್ತೀನಿ ನಮ್ರಿ ಇವ್ರಿಗೆ. ಹವಾ ಬಂದದ್ರಿ, ಬಂದದಂತ ನೋಡ್ರಿ. ಚೇತನ್ ಬೈ ಕ್ರೂಸ್ ಕಂಟ್ರೋಲ್ ತರ್ಸ್ಯಾರ, ತಂದರ್ ಬಿ ಈಗ ಕೂಡ್ಸಮ್, ನೋಡಮ್ ಹೆಂಗದ. ಓಹೋ, ನೈಸ್. ಇದೇನ್ರಿ ದಿಲ್ ಶೇಪ್ ಅದಲ್ಲ. ಇಟ್ಟೆ ಥ್ರಾಟಲ್ದಾಗ ಎಷ್ಟು ಫುಲ್ ರೇಸ್ ಕೊಡ್ಲತ್ತದ. ಸಾರಿ ಪರಿ, ಸಾರಿ. ಫಸ್ಟ್ ಟೈಮ್ ನೈಟ್ ರೇಸ್ ಮಾಡಿದ ಗಾಡಿ ಪೂರಾ ಹಿಂಗೆ ರೆಡ್ ಲೈನ್ ಒಯ್ದಿಲ್ಲೇನ. ಬೂಸಾ ಬಾಯ್. ಕುರ್ಕೊಟ್ಟ ಸನಿ ನಾ 3 ಗಾಡಿಗೆ ಓವರ್ಟೇಕ್ ಮಾಡ್ದೆ. 3 ಗಾಡಿ ಯಾವ್ಯಾವಿದ್ದು ಅಂದ್ರೆ 2 ಬುಲೆಟ್ ಇತ್ತು, 1 NS ಇತ್ತು. ಅಂಡ್ 1 ಗಾಡಿ ಎಲ್ಲ ಲೋಕಲ್ ಪಾಸಿಂಗ್ ಇದ್ದಿದ್ದಿಲ್ಲ, ಎಲ್ಲ ಮಹಾರಾಷ್ಟ್ರ ಇಲ್ಲಿದಿತ್ತು. ಹಾರ್ನ್ ಹೊಡ್ಲಿತ್ತಿರು. ನನಗೆ ಅನಿಸ್ತು ಯಾರೇ ಪರಿಚಯ ಇದ್ದಾರಂತ ನಿಂದಿರ್ಸ್ದ. ಅವ್ರು ನಮ್ಮ ಪರಿಚಯದವ್ರ ಅಣ್ಣ ಇದ್ದರು. ಅವ್ರು ಕೂಡ ಯಾವಾಗ ರೈಡ್ ಮಾಡಿ ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ಸೇಡಮ್ ಹೋಗೋ ಟೈಮಿಗೆ ರೈಡ್ ಮಾಡಿದ್ದೆ. ನಾ ಕೇಳ್ದೆ, ಅಣ್ಣ ಎಲ್ಲಿ ಹೊಂಟ್ರೆ? ನಾನು ಬೆಣ್ಣಿತ್ತೊರೆ ಡ್ಯಾಮಿಗೆ ಹೊಂಟೀನಂದ್ರು. ನನಗೆ ಕೇಳಿದ್ರೆ ಎಲ್ಲಿ ಹೊಂಟಿ ಅಂತ. ಹಿಂಗೆ ಟೆಂಪಲ್ ಅದ ಅಣ್ಣ, ಅದೇ ರೂಟಿಗೆ ಬರ್ತದ, ನಾನು ಜಾಯ್ನ್ ಆಗ್ತೀನಿ ನಡ್ರಿ ಅಂತಂದೆ. ಅವ್ರಂದ್ರು ಫಸ್ಟ್ ನಾಡ್ರಿ ಸೀದಾ ಕುರ್ಕೊಟ್ಟದಾಗ ಸುಸ್ಲಾತಿನಂದ್ರು. ಅಲ್ಲಿದು ಕುರ್ಕೊಟ್ಟ ಹೋದೆವು. ಕುರ್ಕೊಟ್ಟದಾಗ ಮಸ್ತ್ ನಾಷ್ಟ ಮಾಡಿದೆ, ಎಲ್ಲರ ಜೊತೆ ಮೀಟ್ ಆದೆ. ಎಲ್ಲರೂ ಡಾಕ್ಟರ್ ಸರ. ಅದಾದ ನಂತರ ಸೀದಾ ಬೆಣ್ಣೆತೊರೆ ಡ್ಯಾಮ್ ಹೋದೆವು. ಡ್ಯಾಮ್ ಅಂದ್ರೆ ಪೂರಾ ಬ್ರೀಚ್ ತಕ ನೀರು ಬಂದೆವು. ಎಲ್ಲ ಫೋಟೋ ಶೂಟ್, ವಿಡಿಯೋ ಶೂಟ್ ಆದ್ಮ್ಯಾಗ ಇಬ್ಬರು ಬಾಯ್ಸ್ ಸಿಕ್ಕರು ನನಗೆ. ನನ್ನ ಜೊತೆನೂ ಫೋಟೋ ತೆಕ್ಕೊಂಡ್ರು. ಅದಾದ್ಮ್ಯಾಗ ಫುಲ್ ಪರಿ ಡಿಫ್ರೆಂಟ್ ಆ್ಯಂಗಲ್ನಾಗ ಫೋಟೋ ತೆಕ್ಕೊಳತ್ರು. ಪರಿದು ಹರ್ಟ್ ಇಲ್ಲ, ಖುಷಿ ಆಯಿತು. ಯಾಕಂದ್ರೆ ನನ್ಕಿಂತ ಹೆಚ್ಚಿಗೆ ನನ್ನ ಪರಿನೇ ಫೇಮಸ್ ಆಗ್ಲಿತ್ತ ಅಂತ. ಟೈಮ್ಲಿಂತ ಅಣ್ಣದವ್ರು ಎಲ್ಲರೂ ರಿಟರ್ನ್ ಕಲಬುರ್ಗಿ ಬಂದರು. ಯಾಕಂದ್ರೆ ಅವ್ರು ಎಲ್ಲರೂ ಡಾಕ್ಟರ್ಸ್ ಅರ, ನಮ್ಮಂಗೆ ಫಾಲ್ತು ಇಲ್ಲ. ಆ ಡ್ಯಾಮ್ಲಿಂತ ನಾ ಮತ್ತು ಚೇತನ್ ಬೈ ಸೀದಾ ಮೋಗ ಕಡೆ ಹೊಂಟೇವು. ಆ ಡ್ಯಾಮ್ ಬಲ್ ನಾ ಏನು ನೋಟಿಸ್ ಮಾಡ್ದಂದ್ರೆ, ಚೇತನ್ ಅಣ್ಣಂದು ಹಿಂದೆ ಟೈರ್ದಾಗ ಸ್ಕ್ರೂ ಚುಚ್ಚಿದದು. ಅಷ್ಟೇ ನೋಡ್ಕೋದ್ ನಿಂತಿದ, ಒಂದು ಥಿಂಗ್ ಅಬ್ಸರ್ವ್ ಮಾಡ್ದ. ಈಗ ಯಾರೋ ಇಲ್ಲಿ ಫ್ರೇ ಮಾಡೋ ಸಲಕ್ ಸ್ಕ್ರೂ ಹಚ್ಚಾರ. ಇಲ್ಲಿ ಹಿಂದೆ ಫೋಟೋ ಹಚ್ಚೋ ಸಲಕ್ ಸ್ಕ್ರೂ ಹಚ್ಚಾರ ನೋಡ್ರಿ. ದುಃಖ ಅಲ್ಲತ್ತದ. ಇರ್ಲಿ ಇಟ್ಟು ದುಃಖ ಹುಡುಗಿ ಕೈ ಕೊಟ್ಟಾಗ ಆತ ಇಲ್ಲ ಅಂತಿನ್ನ. ಅಷ್ಟು ದುಃಖ ನಮ್ ಗಾಡಿಗೆ ಏನ್ರಿ ಆದ್ರ ಆತದ. ನನಗೇನ್ ಫೀಲ್ ಆಯ್ತು ಅಂದ್ರೆ ಅವ್ರಿಗೆ ಸುಮ್ಮನೆ ಹೇಳ್ದಪ್ಪ ಅಂತ ಅನಿಸ್ತು. ಯಾಕಂದ್ರೆ ಅವ್ರು ಫುಲ್ ಟೆನ್ಷನ್ದಾಗ ಬಿದ್ದರು. ಅವ್ರ ಗಾಡಿನೇ ನಡ್ಸಲಾಗ್ಯಾರ, ಫುಲ್ ಸ್ಲೋ ಹೊಂಟ್ರ. ಯಾಕಂದ್ರೆ ಕಾನ್ಫಿಡೆನ್ಸೇ ಬರ್ಲಾಗ್ಯದ ಅವ್ರಿಗೆ. ಎಲ್ಲ ಬೈಕರಿಗೆ ಹಿಂಗೆ ಆಗ್ತದೆ. ಗಾಡಿಗೆ ಏನೇ ಪ್ರಾಬ್ಲಮ್ ಐತಂದ್ರೆ ಕಾನ್ಫಿಡೆನ್ಸ್ ಬರಲ್ಲ ಗಾಡಿ ನಡ್ಸೋದು. ಸೊ ರಟ್ಕಲ್ದಾಗ ಗಾಡಿ ಪಂಕ್ಚರ್ ತೆಗೆದು
ಅಲ್ಲಿದು ಸೀದಾ ಮೂಗ ಕಡೆ ಹೊಂಟಿವ್. ಮೂಗ ಊರ್ ಎಂಟ್ರ್ ಆಗೋ ಟೈಮಿಗೆ ಒಂದು ಜಂಪ್ ಹತ್ತು, ಜಂಪರ್ನ ಸ್ಪ್ಲೆಂಡರ್ದವ್ರು ಅಡ್ಡ ಹಾಕುರು. ಸ್ಟೋರಿ ನೋಡಿ ಬಂದಿರಿ. ಆಲ್ ರೈಟ್, ಆ ಹುಡುಗರು ನಂಗಂದ್ರು ನಾನು ನಡಿ ಟೆಂಪಲ್ಸ್ ತೋರಿಸ್ತೀನಿ ಅಂತಂದ್ರು. ಸೊ ಟೆಂಪಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಸೋರು, ಥೋಡೆ ಬಹುತ್ ಎಲ್ಲ ಸ್ವಲ್ಪ ಹಿಸ್ಟ್ರಿ ಅಂತಿಲ್ಲ, ಸ್ವಲ್ಪ ಬೇಸಿಕ್ ಎಲ್ಲ ಹೇಳಿದ್ರು. ಅದು ಗುಡಿ ಹೊಯ್ಸಳ ಕಲ್ಲಿನ ಟೆಂಪಲ್ ಅದ. ಅಲ್ಲಿ 3 ವಾಟರ್ ಸ್ಟೋರೇಜ್ ಅಂತಾರೆ, ಏನಂತಾರೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಹಿಂಗೆ ನೀರಿಂದಿದ್ದು ಟೋಟಲ್ 3 ಇದ್ದು. ಒಂದು ಯೂಸ್ ಮಾಡೋ ಸಲಕ, ಒಂದು ಕುಡಿಯೋ ಸಲಕ ಆ್ಯಂಡ್ ಒಂದು ಸ್ನಾನ ಮಾಡೋ ಸಲಕ. ಎಲ್ಲರ್ಕಿಂತ ಕ್ಲೀನ್ ಯಾವ್ದಿತ್ತಂದ್ರೆ ಸ್ನಾನ ಮಾಡೋ ಸಲಕ. ಬಾಕಿವೆಲ್ಲ ಕುಡಿಯೋ ಎಲ್ಲ ಹೊಲಸಿತ್ತು. ಅದೇನು ಕುಡಿಯೋದು ವಾಟರ್ ಸ್ಟೋರೇಜ್ ಇತ್ತಲ್ಲ, ಅಲ್ಲಿ ಒಳಗೆ ವಿಷ್ಣು ಮೂರ್ತಿ ಅದ. ವಿಷ್ಣು ಮೂರ್ತಿ ಮತ್ತು ಬಹಳಷ್ಟು ದೇವರಿಂದು ಸ್ಕಲ್ಪ್ಚರ್ ಅವ. ಬಟ್ ಅದು ನಮಗೆ ಕಂಡಿಲ್ಲ, ಯಾಕಂದ್ರೆ ನೀರು ಭಾಳ ಇದ್ದು ಆ್ಯಂಡ್ ನೀರು ಹೊಲಸುನು ಇದ್ದು. ಜಾಸ್ತಿ ಜನ ಬರಲ್ಲ, ನಮ್ಮಂಥವ್ರು ಯಾವಾಗ್ರಿ ವೀಕೆಂಡ್ಸಿಗೆ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾರ. ಅದಾದ್ಮ್ಯಾಗ ಹುಡುಗರು ನಂಗೆ ಗುಡಿ ಮ್ಯಾಗ ನಡಿ ಅಂದ್ರು. ಗುಡಿ ಮ್ಯಾಗ ಯಾಕಣ ಇಲ್ಲಿನೇ ಡ್ಯಾಮೇಜ್ ಆಗ್ಯದ ಬೀಳಂಗ. ಇಲ್ಲಣ್ಣ ಏನಾಗಲ್ಲ ನಡಿ ಅಂತ. ಸೊ ನಾ ಏನ್ ಥಿಂಕ್ ಮಾಡೋದಂದ್ರೆ, ಇಷ್ಟು ವರ್ಷಲಿಂತ ಗುಡಿ ಏನೂ ಆಗ್ಲಾರ್ದೆ ಹಿಂಗೆ ನಿಂತದ, ನಮ್ದೊಂದು 60 kg ಏನೋ ಫರಕ್ ಬೀಳಂಗದಂತ. ಸೊ ಮ್ಯಾಗ ಹೋದ್ವು. ಮ್ಯಾಗ ಏನು ಗೋಪುರ ಇರ್ತದಲ್ಲ, ಅದ್ರೊಳಗೆ ಹಿಂಗೆ ಲೈಕ್ ಗುಫಾ ಟೈಪ್ ಅದ. ನಾವೇನು ಒಳಗೆ ಹೋಗಿಲ್ಲ, ಯಾಕಂದ್ರೆ ಒಳಗೆ ಏನಿರ್ತದ ಗಾಡ್ ನೋಟ್ಸ್. ಹಂಗಾರೆ ಅಂಜಿಕೆ ಬಂದಿತ್ತು, ಹೋಗಿಲ್ಲ. ಆ ಗುಡಿ ಸ್ಟ್ರಕ್ಚರ್ ಹೆಂಗದ ಅಂದ್ರೆ, ಸೈಡ್ಲಿಂದ ಬೇಸ್ ತಳಗಿಂದ ನೋಡೋದಂದ್ರೆ ಕೇದಾರ್ನಾಥ್, ಮ್ಯಾಗಿಂದ ನೋಡ್ರೆ ಜಗನ್ನಾಥ್ ಪುರಿದ್ ಹೆಂಗೆ ರೌಂಡ್ ಅದಲ್ಲ, ಸೇಮ್ ಹಂಗೆ ಅದ. ಸೊ ಅಲ್ಲಿ ಇದು ದರ್ಶನ ಮಾಡಿ ಎಲ್ಲ ರಿಟರ್ನ್ ಹೊಂಟಿದ್ದು. ಈಗ ಬಾಯ್ಸಿಗೆ ಬಾಯ್ ಮಾಡೋ ಟೈಮ್ ಬತ್ತು. ನಾ ಕೇಳಿದವ್ರಿಗೆ ಈಗ ಅಲ್ಲಿ ಚಂದ್ರಂಪಲ್ಲಿ ಹೊಂಟ್ರಿ ಅನ್ಕೊಳ್ಳೋಣ. ಇಲ್ಲಣ್ಣ ಲೇಟ್ ಆಯ್ತು ಅಂತಂದ್ರು. ಪಾಪ ಅವ್ರಿಗೆ ಲೇಟ್ ಅನ್ಸಲಿಕ್ಕೆ ಆಯ್ತು, ಯಾಕಂದ್ರೆ ನನಗೆ ಟೆಂಪಲ್ ತೋರ್ಸಕ್ ಬಂದಿರು. ಸೊ ನನಗೆ ಸ್ವಲ್ಪ ಅಲ್ಲಿ ಹರ್ಟ್ ಆಯ್ತು. ಸೊ ಕೊಡ್ಲಿ ಸನಿ ಬಂದೆ. ಒಂದು ಗುಡ್ಡ ಅದ, ಪೂರಾ ಘಾಟ್ ರೋಡ್ ಅದ. ಅಲ್ಲಿ ಶಾರ್ಟ್ ನೋಡ್ರಿ ಎಷ್ಟು ಭಾರಿ ಬಂದದ. ನಾ ಚೇತನ್ ಭಾಯ್ 2-3 ಸರಿ ಓಡಾಡಿ ಇದು ಶಾರ್ಟ್ ಸೆಲೆಕ್ಟ್. ಅದಾದ್ಮೇಲೆ ಸೀದಾ ಕಾಳ್ಗಿದಾಗ ನಿಂದ್ರದ, ಯಾಕಂದ್ರೆ ನೀರು ಅಡ್ಕಿ ಭಾಳ ಅದೀವು, ಪೂರಾ ಡ್ರೈ ಆಗಿತ್ತು. ಈಗೇ ನೀರು ಕೂಡ ಬಂದೀನಿ, ಮತ್ತೆ ಡ್ರೈ ಆಗ್ಯದ. ಈಗ ಮತ್ತೆ ಹೋಗ್ತೀನಿ. ಸೊ ಅಲ್ಲಿದು ನಮ್ಮ ಚೇತನ್ ಭಾಯ್ದು KTM ಅಡ್ವೆಂಚರ್ 250 ನಾ ತಗೊಂಡ. ಚಲೋ, ನೀರು ಸಲಕ್ ನಿಂತಿದ್ದೆವು. ವಾಟರ್ ಬ್ರೇಕ್. ಚಿಗರಿ ನಡೆಸ್ತೀನಿ. ಚಿಗರಿ ಇಂಟರ್ಕಾಮ್ ಬಾಯ್. ಹಾಂ ಬಾಯ್. ಈಗ ಗೇರ್ ಹೆಂಗೆ ಚೇಂಜ್ ಆಗ್ತಾ ಇದ್ದಾರೆ. ಕ್ಲಚ್ ಹಿಡೋ ಜರವತ್ತಿಲ್ಲ, ಅದು ಸ್ಪೀಡ್ದಾಗ ಅಷ್ಟೇ. ಸಿಟಿ ಒಳಗೆ ಕ್ಲಚ್ ಹಿಡ್ದೆ ಗೇರ್ ಹಾಕಬೇಕು. ಈಗ ಸ್ಪೀಡ್ದಾಗ ಗೇರ್ ಕ್ಲಚ್ ಹಿಡೋದಿಲ್ಲ, ಬರೀ ಗೇರ್ ಹಾಕೋದು. ಇಷ್ಟೇ. ಯಾಕಂದ್ರೆ ರೋಡ್ ಮ್ಯಾಗ ಓವರ್ಟೇಕ್ ಮಾಡಾಗ, ರೇಸಿಂಗ್ದಾಗ ಎವ್ರಿ ಸೆಕೆಂಡ್ ಮ್ಯಾಟರ್ಸ್. ಅದ್ರ ಸಲಕ್ಕೆ ಇದು 1 ಸೆಕೆಂಡ್ ಕಮ್ಮಿ ಮಾಡೋ ಸಲಕ್ಕೆ ಈಗ 5th ಗೇರ್. ಯಪ್ಪ ಬೊಂಬ್ಲಿಗೆ ಪೂರ ಖರಾಬ್ ರೋಡ್. ಅಡ್ವೆಂಚರ್ ಬೈಕ್ ಇದೆ, ಇದು ಮಜಾ ಅದ ನೋಡಿ. ಬರೇ LVಯಲ್ಲಿ ಬರೇ ನುಗ್ಗಿಸೋಕೆ ರೆಡಿ ಇರ್ಬೇಕು ನಾವು. ಗಾಡಿಯರೇ ನುಗ್ಗುತ್ತದೆ LV. ಫಿಶಿಂಗ್ ನಡೆದು ನೋಡ್ರಿ ಇಲ್ಲಿ. ದೋಗೇಶ್ ತಲೆ ಬ್ಯಾನ್ ಅಲ್ಲತ್ತಾರ. ನಂದು ಆರಾಮಿಲ್ಲ, ಭಾಳ ದಿನ ಆದ್ಮೇಲೆ ಗಾಡಿ ಮ್ಯಾಗ ಬಂದಿನ ಹೊರಗೆ. ಸೊ ದ್ಯಾಟ್ಸ್ ದ ರೀಸನ್. ಬಾಯ್ ಇದಕ್ಕೆ ರೀ ಅಡ್ವೆಂಚರ್ ಬೈಕ್. ಇದಕ್ಕೆ ಮೆಸೇಜ್ ಹೊಂಟದ ನನಗೆ ಎದುರ್ದಂದ್ರೆ ನನ್ನ ಗಾಡಿ GPS 100 ಸ್ಪೀಡ್ ಕ್ರಾಸ್ ಮಾಡ್ತಲ್ಲ, ಮೆಸೇಜ್ ಬರ್ತದೆ. ಚೇತನ್ ಭಾಯ್ 100 ಕ್ರಾಸ್ ಮಾಡ್ರೆ ಅನ್ನಿಸ್ತದೆ. ದೋಗೇಶ್ ವೇರ್ ಆರ್ ಯು ಗೋಯಿಂಗ್? ಅರೆ ಮಗನ ಬೈದೆ. ಅದು ಭೀ ಕನ್ಫ್ಯೂಸ್ ಆಯ್ತು, ನಾ ಭೀ ಕನ್ಫ್ಯೂಸ್ ಆದ. ಎಲ್ಲ ಗಾಡಿ ಯಾವಾಗ ಸ್ಪೀಡ್ ಹೋಗ್ತದೆ, ಯಾವಾಗ ಸ್ಲೋ ಆಗ್ತದೆ ಗೊತ್ತೇ ಆಗಲ್ಲ. ಎಲ್ಲ ಇನ್ಸ್ಟಂಟ್ ಪಿಕಪ್, ಇನ್ಸ್ಟಂಟ್ ಬ್ರೇಕಿಂಗ್ ಆ್ಯಂಡ್ ಫೀಲ್ ಭೀ ಆಗಲ್ಲ ನಮಗೆ ಸ್ಪೀಡ್ ಹೊಂಟೇವಂತ. ಯಾಕಂದ್ರೆ ನಾವೆಲ್ಲ ಗೇರ್ಸ್ ಹಾಕೊಂಡಿರ್ತೇವೆ, ಗಾಳಿ ಬಡಲ್ಲ, ಫುಲ್ ಸೇಫ್ ಇರ್ತೇವೆ, ಕಾನ್ಫಿಡೆನ್ಸ್ ಇರ್ತದೆ. ಆ್ಯಂಡ್ ಇವು ಗಾಡಿನೂ ಹಂಗವ, ಗೊತ್ತೇ ಆಗಲ್ಲ ಸ್ಪೀಡ್ ಹೊಂಟೇವೇನು ಸಾವಕಾಶ ಹೊಂಟೇವಂತ. ಏನು ಬರೀ 40-60 ಸ್ಪೀಡ್ ಹೊಂಟಂಗೆ ಅನ್ನಿಸ್ತದೆ, ಎಷ್ಟು ಭೀ ಸ್ಪೀಡ್ ಹೊಡೀರಿ. ಇದ್ರ ಮ್ಯಾಗೆ ಇಷ್ಟು ಮಜಾ ಅದ. GSM ಏನು ಫೀಲ್ ಇರ್ಲಿಕ್ಕಿಲ್ರಿ. परी हो या हो परियों की रानी, या हो मेरी प्रेम कहानी.
ಡೋರ್ ಗೊತ್ತಿಲ್ಲಲ್ಲ ಅವ್ರು, ಹಿಂದಿನ ಡೋರ್ ಗೊತ್ತಿಲ್ಲ ನೋಡ್ರಿ. ಇನ್ನೊಂದ್ ಸ್ವಲ್ಪ ಮುಂದೆ ಆ ಕಡೆ ಹೋದೆ ಅಂದ್ರೆ ಪೂರಾ ಏನು ಊಟ ಪೂರಾ ಒಂದ್ ಬೇರೆನೆ ಫೀಲ್ ಅದ. ನಮ್ ಕಲಬುರ್ಗಿ ಆಸ್ಪಾಸೇ ಮತ್ತ ಕಲಬುರ್ಗಿ ಈ ಕಡೆ ಒಂದ್ 50-60 ಕಿಲೋಮೀಟರ್ ಬಂದೆ ಅಂದ್ರೆ ಫುಲ್ ನೇಚರ್. ನಮ್ ಪರಿ ಹೆಂಗ್ ಕಾಣಿಸ್ತಾವ ನೋಡ್ರಿ. ವಾವ್ ವಾವ್, ಸೋ ಬ್ಯೂಟಿಫುಲ್. ನೋಡ್ರಿ ಯಾರ ಅವ್ರ ತಳ ಬಗ್ಗೆ ಅದಕ್ಕೆ ಹೊಡ್ಲಿತ್ತಾರ ಗೊತ್ತೇನು? ವಿಂಡ್ ಬ್ಲಾಸ್ಟ್ ಹೊಡ್ಲಿತ್ತವ್ರ ಹೆಲ್ಮೆಟಿಗೆ. ಹೆಲ್ಮೆಟ್ ಹಿಂಗ್ ಶೇಕ್ ಆಗ್ತದ, ಯಾಕಂದ್ರೆ ಇದು ಹೈಟ್ ಅದ, ಇದಕ್ಕೆ ಏನಾಗಲ್ಲ. ನಂದು ಸ್ವಲ್ಪ ಕಡಿಮೆ ಅದಲ್ಲ. ನಮ್ ಪರಿದು ರೋಲಿಂಗ್ ಶರ್ಟ್ಸ್ ತಗೊಮ್ಮಿ. ವಾವ್, ಬ್ಯೂಟಿ ಬ್ಯೂಟಿ. ಏನ್ ಬಿ ಹೇಳ್ರಿ, ಭಾಳ ಬ್ಯೂಟಿಫುಲ್ ಹಳ ನಮ್ ಪರಿ. ಅದಕ್ಕೆ ಇಟ್ಟಿನ ಪರಿ ಅಂತ ಸುಮ್ಮಿಟ್ಟಿಲ್ಲ ಹೆಸರು. ನೋಡ್ರಿ ಪ್ಲೇನ್ ಹೊಂಟದ. ಓ ಭೈ, ಫಾರ್ಚುನರ್ ನೋಡ್ರಿ, ಬ್ಲ್ಯಾಕ್ ಕಲರ್. ಓ ಎಷ್ಟು ಮಾಡಿಫೈ ಮಾಡ್ರಿ ಅದಕ್ಕೆ. ಏ ಅಣ್ಣ ಕಾರಂಜಿ ನೋಡ್ಲಿತ್ತದ ಬೈ, ಮಳೆ ಹೊಂಟೇನಲ್ಲ ತಿನ್ನ ಪೂರಾ ಮ್ಯಾಗ ಹಾರ್ಲತ್ತದು. ಅವ್ರು ವಿಂಡ್ಶೀಲ್ಡ್ ಕ್ಲೀನ್ ಮಾಡ್ಲಿತ್ತಾರ, ಸ್ಪ್ರೇ ಹೊಡೆದಾರ. ಅವ್ರ ವಿಂಡ್ಶೀಲ್ಡ್ ಮ್ಯಾಗೆ ಬಿದ್ದಿಲ್ಲ, ನನ್ ಮ್ಯಾಗ ಹಾರ್ ಹೊಂಟದನ. ಎಲ್ಲಿ ಮಳೆ ಹೊಂಟವಲ್ಲ ತಿನ್ನ. ಇಟ್ ಸ್ಲೋ, 20 ಸ್ಪೀಡ್. JCB ಹೊಂಟ ಎದರ ಅದಕ್ಕೆ. ನಾ ಮತ್ತೆ ಚೇತನ್ ಭಾಯ್ ಪ್ಯಾರಡೈಸ್ದಾಗ ವೇಟ್ ಮಾಡ್ಲತ್ತಿದ್ದೆವು. ಬಂದರು ಗೋವರ್ಧನ್ ಭಾಯ್. ಸೊ ಊಟ ಗೀಟ ಮಾಡಿ ಅಲ್ಲಿದೆಲ್ಲರೂ ಹೋಗ್ಬಿಟ್ಟು ಅವ್ರವ್ರ ಮನೆಗೆ. ಸೊ ಇದೇ ನಮ್ದು ಇವತ್ತಿನ ಸ್ಟೋರಿ. ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಮತ್ತೆ ಈ ಟೈಪ್ ಹೊಸ ವಿಡಿಯೋದಾಗ ಸಿಗಮ್ಮಂತ. ಅಲ್ಲಿ ತನಕ ನಮಸ್ಕಾರ. ಡನ್. Never not, never under, yeah, never ever.